ಮನೆಯ ಸದಸ್ಯರು ಆಸೆಗಳನ್ನು ತಿಳಿಸಿ. ಬಿಗ್ ಬಾಸ್ ಮಾತಾಡ್ಬೋದಾ? ಬಿಗ್ ಬಾಸ್ ಮೊದಲನೇ ಆಸೆ ಮನೆಗ್ ನಾನೇ ಯಜಮಾನಿ ಆಗಿರ್ಬೇಕು. ನನ್ ಸೊಸೆ ಮಾತು ಯಾವ್ದು ನಡಿಬಾರ್ದು, ನನ್ ಮಾತೆ ನಡಿಬೇಕು. ನನ್ ಮಗ ಅವ್ನ ಹೆಂಡತಿ ಹೇಳ್ದಂಗ್ ಕೇಳ್ಬಾರ್ದು. ಬಿಗ್ ಬಾಸ್ ಎರಡನೇ ಆಸೆ. ಬಿಗ್ ಬಾಸ್ ಈ ಧಾರಾವಾಹಿಗಳಲ್ಲಿ ಒಳ್ಳೆಯವ್ರು ಮಾತಾಡೋದ್ ಕೆಟ್ಟವ್ರು ಕೇಳಿಸ್ಕೊತಾರೆ. ಬಿಗ್ ಬಾಸ್ ಅದೇ ಕೆಟ್ಟವ್ರು ಮಾತಾಡ್ಬೇಕಾದ್ರೆ ಒಳ್ಳೆಯವ್ರು ಕೇಳಿಸ್ಕೋದಿಲ್ಲ. ಬಿಗ್ ಬಾಸ್ ಆತರ ಆಗ್ಬೇಕು. ಬಿಗ್ ಬಾಸ್ ಅವ್ರು ಕೇಳಿಸ್ಕೊತಾರ. ಬಿಗ್ ಬಾಸ್ ಮೂರನೇ ಆಸೆ, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಏನೇ ವಿಷಯ ನಡೆದ್ರೆ ನನ್ಗೆ ಮೊದ್ಲು ಗೊತ್ತಾಗ್ಬೇಕು. ಬಿಗ್ ಬಾಸ್ ಬಿಗ್ ಬಾಸ್ ನನ್ ಮೊದ್ಲನೇ ಆಸೆ, ಯಾವ್ದೇ ಡಯಟ್ ಮಾಡ್ದೇನೆ, ಯಾವ್ದೇ ಎಕ್ಸರ್ಸೈಸ್ ಮಾಡ್ದೇನೆ ಒಂದೇ ವಾರದಲ್ಲಿ ಫುಲ್ ಸಣ್ಣ ಆಗ್ಬಿಡ್ಬೇಕು. ಬಿಗ್ ಬಾಸ್ ನನ್ನ ಎರಡನೇ ಆಸೆ, ನನ್ ಜೀವನ ಪೂರ್ತಿಗಾಗಷ್ಟು ಮೇಕಪ್ ಐಟಮ್ ಗಿಫ್ಟ್ ಆಗಿ ಬರ್ಬೇಕು. ಬಿಗ್ ಬಾಸ್ ನನ್ ಮೂರನೇ ಆಸೆ, ಆದಷ್ಟು ಬೇಗ ನಮ್ಮ ಮತ್ತೆ ಶಿವನ್ ಪಾದ ಸೇರ್ಕೊಳಂಗ್ ಮಾಡಿ. ಬಿಗ್ ಬಾಸ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಸೊ ನಿಜವಾಗ್ಲೂ ಹೇಳ್ತೀನಿ, ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಬಿಗ್ ಬಾಸ್ ನನ್ನ ಮೊದಲನೇ ಆಸೆ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗ್ಬೇಕು. ಬಿಗ್ ಬಾಸ್ ನನ್ನ ಎರಡನೇ ಆಸೆ, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮತ್ತೆ ಫಾಲೋವರ್ಸ್ ಆಗ್ಬೇಕು. ಬಿಗ್ ಬಾಸ್ ಯೂಟ್ಯೂಬ್ ಇಂದ ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಗೋಲ್ಡ್ ಚಾನೆಲ್ ಹಾಕೋಬೇಕು. ಬಿಗ್ ಬಾಸ್ ನನ್ನ ಮೂರನೇ ಆಸೆ, ಇದು ನನ್ನ ಆಸೆ ಮಾತ್ರ ಅಲ್ಲ. ಬಿಗ್ ಬಾಸ್ ಸಾಕಷ್ಟು ನೊಂದ ಗಂಡು ಮಕ್ಕಳ ಆಸೆ. ಎಲ್ಲೇ ಹೆಣ್ಣೋಡಕ್ ಹೋದ್ರು ಒಂದು ಗೌರ್ಮೆಂಟ್ ಕೆಲಸ ಕೇಳ್ತಾರೆ, ಇಲ್ಲಾಂದ್ರೆ ಸ್ವಂತ ಮನೆ ಕೇಳ್ತಾರೆ. ನನ್ನ ಹತ್ರ ಎರಡೂ ಇಲ್ಲ. ಬಿಗ್ ಬಾಸ್ ಎರಡರಲ್ಲಿ ಯಾವ್ದಾದ್ರು ಒಂದ್ ಕೊಡ್ಸಿ. ಬಿಗ್ ಬಾಸ್ ಬಿಗ್ ಬಾಸ್ ನನ್ನ ಮೊದಲನೇ ಆಸೆ, ಎಣ್ಣೆ ರೇಟ್ ಎಲ್ಲ ವಿಪರೀತ ಜಾಸ್ತಿ ಆಗ್ಬಿಟ್ಟೈತೆ, ಹೇಗಾದ್ರೂ ಮಾಡಿ ಸ್ವಲ್ಪ ಕಡಿಮೆ ಮಾಡಿಸಿ. ಬಿಗ್ ಬಾಸ್ ನನ್ನ ಎರಡನೇ ಆಸೆ, 10 ವರ್ಷಗಳಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಾನೆ ಇದೀವಿ. ಇನ್ನೂ ಕೂಡ ಹೋಗೋದಕ್ಕಾಗಿಲ್ಲ. ಈ ವರ್ಷನಾದ್ರೂ ಹೋಗೋ ತರ ಮಾಡಿ. ಬಿಗ್ ಬಾಸ್ ನನ್ನ ಮೂರನೇ ಆಸೆ, ನನ್ನ ಮೊದಲನೇ 2 ಆಸೆಗಳನ್ನ ಈಡೇರಿಸ್ತಾ ಇದ್ರು ಪರವಾಗಿಲ್ಲ, ದಯವಿಟ್ಟು ಈ ಆಸೆ ಮಾತ್ರ ಈಡೇರಿಸ್ಕೊಡಿ. ಬಿಗ್ ಬಾಸ್ ಒಂದೇ ಒಂದು ದಿನ ಆದ್ರೂ ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾರ ಮಾಡಿ. ಬಿಗ್ ಬಾಸ್ ನಿಮ್ಮ ಆಸೆಯನ್ನು ಬದಲಾಯಿಸಿ. ನೀವು ಕೇಳಿರುವುದು ಸಾಧ್ಯವೇ ಇಲ್ಲ. ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋಂತ ಅಮೌಂಟ್ ಇದು. ಸೊ ಅವ್ರಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಮ್ಮ ವಿಡಿಯೋಸ್ ನೋಡ್ತಾ ಇರೋ ಕೊಟ್ಟಿರೋರು ಇದಾರೆ, 1 ರೂಪಾಯಿಯಿಂದ 1000 ರೂಪಾಯಿವರೆಗೂ ಕೊಟ್ಟಿರೋರು ಇದಾರೆ. ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ. ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ, ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ. ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ಸೇವೆ ಮಾಡ್ತಿರೋರು ಕೊಡ್ತಾ ಇದೀವಿ. ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡ್ಬೇಕು. ಖಂಡಿತವಾಗ್ಲೂ ಅಣ್ಣ, ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ. ಇವತ್ತು ಈಗ ಅವ್ರು ಕೊಟ್ಟಿರೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಸೊ ನಿಜವಾಗ್ಲೂ ಹೇಳ್ತೀನಿ, ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ಸೊ ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಸೊ ಇದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಹೇಳ್ತೀನಿ, ನೀವೇನು ಯಾವುದೇ ದೊಡ್ಡ ದೇವ್ರ ಹತ್ರ ಹೋಗ್ಬೇಡಿ. ಖಂಡಿತವಾಗ್ಲೂ ಆ ದೇವ್ರು ನಿಮ್ಮ ಹತ್ರ ಹುಡ್ಕೊಂಡ್ ಬರ್ತಾನೆ. ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ. ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿದ್ದಾಗ, ಎಷ್ಟೋ ವಾರಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಕರ್ಕೊಂಬಂದು ನಾವು ಸಾಕ್ತಿದ್ದೀರಿ. ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರಾ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ.